ಆಕಾಶವಾಣಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಬಾಹ್ಯಾಕಾಶ ವಿಸ್ಮಯ. ಚಂದ್ರನನ್ನು ಸ್ಪರ್ಶಿಸುತ್ತಲೇ ಬದುಕನ್ನು ಸ್ಪರ್ಶಿಸಿದ ಯಾನ, ಭಾರತದ ಅಂತರಿಕ್ಷ ಪಯಣ. ಮಾತನಾಡುತ್ತಾರೆ ಕೆಎಸ್ ನಟರಾಜ್. ಬಾಹ್ಯಾಕಾಶ ಎಂದರೇನು? ಸಾಮಾನ್ಯವಾಗಿ ಆಕಾಶ ಮತ್ತು ಬಾಹ್ಯಾಕಾಶಗಳ ಬಗ್ಗೆ ಸ್ವಲ್ಪ ಗೊಂದಲ ಮಾಡಿಕೊಳ್ಳುವ ಸಂಭವವಿದೆ. ಬೆಳಗಿನ ಹೊತ್ತು ಸೂರ್ಯ ಮತ್ತು ಮೋಡಗಳು ಕಂಡರೆ ರಾತ್ರಿ ವೇಳೆ ಚಂದ್ರ, ನಕ್ಷತ್ರಗಳು, ಗ್ರಹಗಳು ಇತ್ಯಾದಿಗಳು ಗೋಚರಿಸುತ್ತವೆ. ಹಾಗಾದರೆ ಬಾಹ್ಯಾಕಾಶ ಎಂದರೇನು? ಜನಸಾಮಾನ್ಯರಿಗೆ ಅಂತಹ ವ್ಯತ್ಯಾಸವೇನೂ ಇಲ್ಲದಿರಬಹುದು. ಆದರೆ ವಿಜ್ಞಾನದ ಪ್ರಕಾರ ನಾವು ಉಪಯೋಗಿಸುವ ಪದಗಳಿಗೆ ನಿರ್ದಿಷ್ಟವಾದ ಅರ್ಥವಿರಬೇಕಾಗುತ್ತದೆ. ಆದ್ದರಿಂದ ಬಾಹ್ಯಾಕಾಶ ಎನ್ನುವ ಪದಕ್ಕೂ ವ್ಯಾಖ್ಯಾನ ನೀಡಬೇಕಾಗುತ್ತದೆ. ಇದರ ಅತ್ಯಂತ ಸರಳ ವ್ಯಾಖ್ಯಾನವೆಂದರೆ ಭೂಮಿಯ ಸುತ್ತ ವಾತಾವರಣದ ಹೊದಿಕೆ ಇದೆ. ಈ ವಾತಾವರಣದ ಆಚೆಗಿರುವುದೇ ಹೊರಗಿನ ಆಕಾಶ ಅಥವಾ ಬಾಹ್ಯಾಕಾಶ. ಇಲ್ಲಿ ಗೊಂದಲಕ್ಕೆ ಎಡೆಯಲ್ಲಿದೆ ಎನಿಸುತ್ತದೆ ಅಲ್ಲವೇ? ವಾತಾವರಣದ ಹೊರಗೆ ಹೋದರಷ್ಟೇ ನಾವು ಬಾಹ್ಯಾಕಾಶವನ್ನು ತಲುಪುವುದು. ವಾತಾವರಣದ ಸಾಂದ್ರತೆ ಮತ್ತು ಒತ್ತಡ ಭೂಮಿಯ ಮೇಲ್ಮೈ ಬಳಿ ಗರಿಷ್ಠವಿದ್ದು ಮೇಲೆ ಹೋದಂತೆಲ್ಲ ಕಡಿಮೆಯಾಗುತ್ತಾ ಹೋಗುತ್ತದೆ. ಸುಮಾರು 10 ಕಿಲೋಮೀಟರ್ ಎತ್ತರದಲ್ಲಿ ನೆಲದ ಮೇಲಿನ ಒತ್ತಡದ 1% ಭೌತ ವಿಜ್ಞಾನಿಗಳು ಇದನ್ನು ಬಾಹ್ಯಾಕಾಶದ ಆರಂಭ ಎನ್ನಬಹುದಾದರೂ ಸಾವಿರಾರು ಕಿಲೋಮೀಟರ್ ಎತ್ತರಕ್ಕೆ ಹೋದರೂ ವಾತಾವರಣ ತೀರಾ ವಿರಳವಾಗಿಯಾದರೂ ಸರಿ ಇದ್ದೇ ಇರುತ್ತದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಭೂಮಿಯನ್ನು ಪರಿಭ್ರಮಿಸುತ್ತಿರುವುದು ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ. ಅದು ಸುರಕ್ಷಿತವಾಗಿರಬೇಕಾದರೆ ಈ ಎತ್ತರದಲ್ಲಿ ಗಂಟೆಗೆ ಸುಮಾರು 27,000 ಕಿಲೋಮೀಟರ್ ಎತ್ತರದಲ್ಲಿ ಚಲಿಸುತ್ತಿರಬೇಕಾಗುತ್ತದೆ. ವೇಗ ಕಡಿಮೆಯಾದರೆ ಭೂಮಿಯ ಗುರುತ್ವಾಕರ್ಷಣೆಯ ಬಲ ಹೆಚ್ಚಾಗಿ ಅದು ಭೂಮಿಯ ಕಡೆಗೆ ಕೆಳಗಿಳಿಯತೊಡಗುತ್ತದೆ. ವಾತಾವರಣವನ್ನು ಪ್ರವೇಶಿಸುತ್ತಿದ್ದಂತೆ ಸುಟ್ಟು ಭಸ್ಮವಾಗುತ್ತದೆ. ಹಾಗಾದರೆ ಅದೇ ವಾತಾವರಣ ಬಾಹ್ಯಾಕಾಶಗಳ ಗಡಿರೇಖೆಯೇ? ವಾತಾವರಣದ ಬಾಹ್ಯ ಗೋಳದ ಪದರ 30 ಕಿಲೋಮೀಟರ್ಗಳಿಂದ 16 ಲಕ್ಷ ಕಿಲೋಮೀಟರ್ಗಳವರೆಗೆ ವ್ಯಾಪಿಸಿದೆ. ಬಾಹ್ಯಾಕಾಶ ನಿಖರವಾಗಿ ಎಲ್ಲಿಂದ ಆರಂಭವಾಗುತ್ತದೆ ಎಂಬುದು ಅದನ್ನು ನಾವು ಹೇಗೆ ವ್ಯಾಖ್ಯಾನಿಸುತ್ತೇವೆ ಎಂಬುದನ್ನು ಅವಲಂಬಿಸಿದೆ. ಭೂಪ್ರದೇಶವಾಗಲಿ, ಸಾಗರ ಪ್ರದೇಶವಾಗಲಿ ಅಥವಾ ವಾಯುಮಂಡಲವಾಗಲಿ, ಯಾವುದೇ ಎಲ್ಲೆಯನ್ನು ನಿರ್ಧರಿಸುವಾಗ ಎಲ್ಲ ರಾಷ್ಟ್ರಗಳು ಹಲವು ಅಂತಾರಾಷ್ಟ್ರೀಯ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಅಂತರಿಕ್ಷದ ವಿಷಯದಲ್ಲೂ ಅಷ್ಟೇ. ಒಂದು ಎತ್ತರದ ನಂತರ ಯಾರು ಯಾವ ದೇಶದ ಮೇಲೆ ಬೇಕಾದರೂ ಹಾರಾಡಬಹುದು ಅಥವಾ ಉಪಗ್ರಹವನ್ನು ಹಾರಿಸಬಹುದು. ಆದ್ದರಿಂದ ಆ ಎತ್ತರವನ್ನು ನಿಖರವಾಗಿ ಮತ್ತು ನಿರ್ದಿಷ್ಟವಾಗಿ ಉಲ್ಲೇಖಿಸುವುದು ಅತ್ಯಗತ್ಯ. ಸಾಗರಗಳಲ್ಲಾಗಲಿ ಗಗನದಲ್ಲಾಗಲಿ ಇಂತಹ ಪ್ರದೇಶಗಳು ಅನ್ವೇಷಣೆ ಮತ್ತು ಉಪಯೋಗಕ್ಕೆ ಮುಕ್ತವಾಗಿರಬೇಕು ಎಂಬ ಕರಾರು ಇರುತ್ತದೆ. ಈಗಂತೂ ಬಾಹ್ಯಾಕಾಶ ಪಯಣ ಒಂದು ಪ್ರವಾಸೋದ್ಯಮವೂ ಆಗಿದೆ. ಆದ್ದರಿಂದ ಈ ಎತ್ತರದ ಬಗ್ಗೆ ಖಚಿತತೆ ತುಂಬ ಮುಖ್ಯ. ಈ ಗೊಂದಲಗಳಿಗೆ ಒಂದು ಕೊನೆ ಹಾಡಲು ವೈಜ್ಞಾನಿಕವಾಗಿ ಸೂಕ್ತವಾಗಿರುವ ಮತ್ತು ಎಲ್ಲ ದೇಶಗಳು ಒಪ್ಪುವಂತಹ ವ್ಯಾಖ್ಯಾನವೊಂದನ್ನು ನೀಡಲೇಬೇಕಾಗಿತ್ತು. ಥಿಯೋಡೋರ್ ವಾನ್ ಕರ್ಮಾನ್ ಎಂಬ ವಿಜ್ಞಾನಿ ಒಂದು ನಿರ್ದಿಷ್ಟ ಎತ್ತರದಲ್ಲಿ ಗಗನ ನೌಕೆಯನ್ನು ಕಕ್ಷೆಯಲ್ಲಿ ಇಡಲು ಅಗತ್ಯವಾದ ಬಲವು ವಾಯುಚಲನ ಬಲಕ್ಕಿಂತ ಎಂದರೆ ಏರೋಡೈನಮಿಕ್ ಫೋರ್ಸ್ಗಿಂತ ಹೆಚ್ಚಾಗಿರಬೇಕು. ಅದರ ಎತ್ತರ 84 ಕಿಲೋಮೀಟರ್ಗಳಾಗಿರಬೇಕು ಎಂಬುದನ್ನು ತೋರಿಸಿಕೊಟ್ಟ. ನಂತರ ರಾಬರ್ಟ್ ಜೆಸ್ಟ್ರೋ ಮತ್ತು ಮ್ಯಾಕ್ಡೊವೆಲ್ ಎಂಬ ವಿಜ್ಞಾನಿಗಳು 40,000ಕ್ಕೂ ಹೆಚ್ಚು ಉಪಗ್ರಹಗಳ ಎತ್ತರ, ವೇಗ, ಮೇಲೊತ್ತಡ, ವಾತಾವರಣದ ಘರ್ಷಣೆ ಮುಂತಾದವುಗಳನ್ನೆಲ್ಲ ಅಧ್ಯಯನ ಮಾಡಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡೆದು ಈ ಗಡಿಯ ಎತ್ತರ 100 ಕಿಲೋಮೀಟರ್ಗಳೇ ಅತ್ಯಂತ ಸೂಕ್ತ ಎಂಬ ತೀರ್ಮಾನಕ್ಕೆ ಬಂದರು. ಇದನ್ನು ಹಲವಾರು ದೇಶಗಳು ಒಮ್ಮನಸ್ಸಿನಿಂದ ಒಪ್ಪಿಲ್ಲವಾದರೂ ಎಲ್ಲರೂ ಇದನ್ನು ಅನುಸರಿಸಲೇಬೇಕಾಗಿದೆ. ಚಾರಿತ್ರಿಕ ಕಾರಣಗಳಿಂದಾಗಿ ಈ ಗಡಿಯನ್ನು ಕರ್ಮಾನ್ ರೇಖೆ ಎಂದು ಕರೆಯುತ್ತಾರೆ. ಆದ್ದರಿಂದ 100 ಕಿಲೋಮೀಟರ್. ಬಾಹ್ಯಾಕಾಶ ರಾಷ್ಟ್ರ ಅಸ್ಗಾರ್ಡಿಯಾ 10 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಅಗಲ ಮತ್ತು 20 ಸೆಂಟಿಮೀಟರ್ ಎತ್ತರ ಇರುವ ದೇಶದ ಬಗ್ಗೆ ಕೇಳಿದ್ದೀರಾ? ಹೌದು, ಆಶ್ಚರ್ಯಪಡಬೇಡಿ. ಆ ಗಾತ್ರದ ದೇಶವೊಂದಿದೆ. 2016 ಅಕ್ಟೋಬರ್ 12ರಂದು ಅಸ್ಗಾರ್ಡಿಯಾ ಎಂಬ ಈ ದೇಶ ಅಸ್ತಿತ್ವಕ್ಕೆ ಬಂತು ಎಂಬುದು ಬಹುಶಃ ಯಾರ ಗಮನಕ್ಕೂ ಬಂದಿರಲಿಕ್ಕಿಲ್ಲ. ಅದು ಮೊಟ್ಟ ಮೊದಲ ಮತ್ತು ಅತ್ಯಾಧುನಿಕ ಡಿಜಿಟಲ್ ದೇಶ ಅಥವಾ ಬಾಹ್ಯಾಕಾಶ ರಾಷ್ಟ್ರ. ಇದರ ನಿರ್ಮಾತೃ ರಷ್ಯಾದ ಐಗರ್ ಒಯ್ಶುರ್ಬೈಲಿ. ಅಸ್ಗಾರ್ಡಿಯಾ 1 ಎಂಬ ಹೆಸರಿನ ಪುಟ್ಟ ಗಾತ್ರದ ಉಪಗ್ರಹವೊಂದನ್ನು ನಾಸಾದ ಉಡಾವಣಾ ವಾಹನ ಸಿಗ್ನಸ್ ಮೂಲಕ ಉಡಾಯಿಸಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಸಮೀಪದ ಕಕ್ಷೆಗೆ ಸೇರಿಸಿ ಆ ಉಪಗ್ರಹ ಆವರಿಸಿರುವ ಸ್ಥಳವನ್ನು ಸಾರ್ವಭೌಮ ದೇಶ ಎಂದು ಘೋಷಿಸಿಕೊಂಡಿದ್ದಾರೆ.
ಆ ದೇಶದ ಅಧ್ಯಕ್ಷ ಆಶುರ್ ಬೈಲಿ ಅವರೇ ಹೇಳಿರುವಂತೆ ಇಂತಹ ರಾಷ್ಟ್ರವೊಂದರ ಸ್ಥಾಪನೆ ಮಾಡಿರುವ ಉದ್ದೇಶ ಸರಳ. ಅಂತರಿಕ್ಷದಲ್ಲಿ ಮಾನವನಿಗೊಂದು ಪರ್ಯಾಯ ಆವಾಸ ಸ್ಥಾನ ಸ್ಥಾಪಿಸಿ ಶಾಂತಿಯುತ ಜೀವನ ಮಾಡುವ ಅವಕಾಶವನ್ನು ಕಲ್ಪಿಸುವುದು, ಅಂತರಿಕ್ಷ ವಿಜ್ಞಾನ ಸಂಶೋಧನೆಗೆ ಪ್ರೋತ್ಸಾಹ ನೀಡುವುದು, ಯಾವುದೇ ದೇಶ ಮಿಲಿಟರಿ ಕಾರಣಗಳಿಗಾಗಿ ಬಾಹ್ಯಾಕಾಶವನ್ನು ಉಪಯೋಗಿಸದಂತೆ ಅಂತಾರಾಷ್ಟ್ರೀಯ ಕಾನೂನನ್ನು ರೂಪಿಸುವುದರ ಅಗತ್ಯದ ಬಗ್ಗೆ ಎಲ್ಲ ದೇಶಗಳ ಸರ್ಕಾರಗಳಿಗೆ ಅರಿವು ಮೂಡಿಸುವುದು ಮತ್ತು ಮನವೊಲಿಸುವುದು ಕೂಡ ತಮ್ಮ ಕಾರ್ಯಕ್ರಮ ಪಟ್ಟಿಯಲ್ಲಿದೆ ಎಂದು ಆಶುರ್ ಬೈಲಿ ಹೇಳಿದ್ದಾರೆ. 2016ರಲ್ಲಿ ಈ ಡಿಜಿಟಲ್ ದೇಶದ ಪ್ರಜೆಗಳಾಗಲು ಯಾರು ಬೇಕಾದರೂ ಅರ್ಜಿ ಸಲ್ಲಿಸಲು ಆಹ್ವಾನಿಸಲಾಯಿತು. ಸುಮಾರು 5 ಲಕ್ಷ ಜನ ನೋಂದಾಯಿಸಿಕೊಂಡಿದ್ದರು. ಹಲವಾರು ಕಠಿಣ ನಿರ್ಬಂಧಗಳನ್ನು ವಿಧಿಸಿದ ನಂತರ 2024ರಲ್ಲಿ 200ಕ್ಕೂ ಹೆಚ್ಚು ದೇಶಗಳಿಗೆ ಸೇರಿದ ಸುಮಾರು 3 ಲಕ್ಷ ಪ್ರಜೆಗಳಿದ್ದಾರೆ. ಈ ದೇಶಕ್ಕೆ ತನ್ನದೇ ಸಂವಿಧಾನವಿದೆ, ಸಂಸತ್ತಿದೆ, ರಾಷ್ಟ್ರಧ್ವಜ, ಚಿಹ್ನೆಗಳಿದೆ. ಇಲ್ಲಿನ ಪ್ರಜೆಗಳು ಆನ್ಲೈನ್ ಮೂಲಕ ಚುನಾಯಿಸಲ್ಪಟ್ಟ 150 ಸದಸ್ಯರಿದ್ದಾರೆ. 12 ಇಲಾಖೆಗಳು, ಅವಕ್ಕೆ ಸಂಬಂಧಿಸಿದ ಮಂತ್ರಿಗಳು, ನ್ಯಾಯಾಲಯ ಇತ್ಯಾದಿ. ಈಗಿರುವ ಉಪಗ್ರಹದೊಂದಿಗೆ ಕ್ರಮೇಣ ಮತ್ತಷ್ಟು ಉಪಗ್ರಹಗಳನ್ನು ಭೂ ಸಮೀಪದ ಕಕ್ಷೆಗೆ ಸೇರಿಸಿ ಮಾನವ ಜೀವಿಸಲು ಬೇಕಾದ ಅನೇಕ ವೇದಿಕೆಗಳ ಪರಿಸರವನ್ನು ನಿರ್ಮಿಸಿ 2043ರ ವೇಳೆಗೆ ಚಂದ್ರನ ಮೇಲೆ ಭೂಮಿಯ ಮೇಲಿನ ಯಾವುದೇ ದೇಶದ ನಿಯಂತ್ರಣಕ್ಕೆ ಒಳಪಡದ ಸ್ವತಂತ್ರವಾದ ಒಂದು ಶಾಶ್ವತವಾದ ವಸಾಹತನ್ನು ಸ್ಥಾಪಿಸುವ ಉದ್ದೇಶವನ್ನು ಆಶುರ್ ಬೈಲಿ ಅವರು ಹೊಂದಿದ್ದಾರೆ. ಇದು ವೈಜ್ಞಾನಿಕ ಕಥೆಯಲ್ಲ, ಕಲ್ಪನೆಯಲ್ಲ, ವ್ಯವಸ್ಥಿತವಾಗಿ ಆರಂಭಿಸಲಾಗಿರುವ ಯೋಜನೆ. ಸಂಯುಕ್ತ ರಾಷ್ಟ್ರ ಸಂಸ್ಥೆ ಯಾವುದೇ ದೇಶಕ್ಕೆ ಮಾನ್ಯತೆ ನೀಡಬೇಕಾದರೆ ಪ್ರಮುಖ ಮಾನದಂಡಗಳೆಂದರೆ ಅದಕ್ಕೂ ಒಂದು ನಿರ್ದಿಷ್ಟವಾದ ಎಲ್ಲೆ ಅಥವಾ ಗಡಿ ರೇಖೆ ಇರಬೇಕು, ಅಲ್ಲೇ ಶಾಶ್ವತವಾಗಿ ವಾಸಿಸುವ ಜನರಿರಬೇಕು, ಒಂದು ಸರ್ಕಾರವಿರಬೇಕು, ಇತರ ದೇಶಗಳೊಂದಿಗೆ ಸಂಧಾನ ಸಂಬಂಧಗಳನ್ನು ಏರ್ಪಡಿಸಿಕೊಳ್ಳುವ ಶಕ್ತಿ ಇರಬೇಕು. ಈ ಡಿಜಿಟಲ್ ದೇಶದ ಕಲ್ಪನೆಯೇ ಹೊಸದಾದ್ದರಿಂದ ಹಳೆಯ ಈ ನಿಯಮಗಳನ್ನು ಸಡಿಲಿಸಬೇಕೆಂದು ಅವರು UNOಗೆ ಒತ್ತಾಯಿಸಿದ್ದಾರೆ. ಇದರಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಮಂದಿ ಭಾರತೀಯರೇ ಇದ್ದಾರೆ. ಇತ್ತೀಚಿನ ಚುನಾವಣೆಯಲ್ಲಿ ರಾಜೀವ್ ಲಾಲ್, ಅಲಿಶಾ ಪಾಠಕ್ ಮತ್ತು ಸ್ನೇಹಾ ಶರ್ಮಾ ಅವರು ಪಾರ್ಲಿಮೆಂಟ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅಸ್ಗಾರ್ಡಿಯಾದ ವೈಜ್ಞಾನಿಕ ಪ್ರಯೋಗಗಳಲ್ಲಿ ಪ್ರಮುಖವಾದುದೆಂದರೆ ಬಾಹ್ಯಾಕಾಶದಲ್ಲಿ ಮಾನವ ಜೀವಿಸಲು ಬೇಕಾದ ಗುರುತ್ವಾಕರ್ಷಣೆಯನ್ನು ಅಭಿವೃದ್ಧಿಪಡಿಸುವುದು, ಬಾಹ್ಯಾಕಾಶದಲ್ಲಿ ಶಿಶು ಜನನಕ್ಕೆ ಅಗತ್ಯವಾದ ವಾತಾವರಣವನ್ನು ನಿರ್ಮಿಸುವುದು ಇತ್ಯಾದಿ. ಈ ದಿಕ್ಕಿನಲ್ಲಿ ಈಗಾಗಲೇ ರಷ್ಯನ್ ಅಕಾಡೆಮಿ ಆಫ್ ಸೈನ್ಸಸ್ನ ಇನ್ಸ್ಟಿಟ್ಯೂಟ್ ಆಫ್ ಬಯೋಮೆಡಿಕಲ್ ಸೈನ್ಸಸ್ನ ಸಹಯೋಗದೊಂದಿಗೆ ಭ್ರೂಣ ವಿಜ್ಞಾನ ವಿಭಾಗದಲ್ಲಿ ಅನೇಕ ಪ್ರಯೋಗಗಳನ್ನು ನಡೆಸಿದೆ. ಈ ಡಿಜಿಟಲ್ ದೇಶದ ಎಲ್ಲ ಸಂಶೋಧನೆಗಳ ಬಗ್ಗೆ ಮತ್ತು ಇತರ ಬಾಹ್ಯಾಕಾಶ ಕಾರ್ಯಕ್ರಮಗಳ ಬಗ್ಗೆ ವಿವರವಾಗಿ ಹಾಗೂ ಸತತವಾಗಿ ತಿಳಿದುಕೊಳ್ಳಲು ಮತ್ತು ನೀವು ಆ ದೇಶದ ಪ್ರಜೆಯಾಗಲು asgardia.space ಜಾಲತಾಣಕ್ಕೆ ಭೇಟಿ ನೀಡಬಹುದು. ಬಾಹ್ಯಾಕಾಶ ಸಂಶೋಧನೆಯ ಉಪ ಉತ್ಪನ್ನಗಳು. 100 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಮ್ಮೊಮ್ಮೆ ಉಪಗ್ರಹವನ್ನು ಉಡಾಯಿಸಿದಾಗಲೂ ಅದರ ವೆಚ್ಚದ ಬಗ್ಗೆ ಅಪಸ್ವರವನ್ನು ಕೇಳುವುದು ಅಪರೂಪವೇನಲ್ಲ. ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿರುವುದು ಇಂದಿನ ಸಂಶೋಧನೆಗೆ ಇಂದೇ ಫಲ ದೊರಕಿಬಿಡಬೇಕು ಎಂಬ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬಾರದು ಎಂಬುದು. ಅವುಗಳಲ್ಲಿ ಅನೇಕವು ದೀರ್ಘಕಾಲಿಕವಾದವು. ಈ ಸಂಶೋಧನೆಗಳು ನಮ್ಮ ಭೂಮಿಯ ಬಗ್ಗೆ ಮತ್ತು ಇಡೀ ಬ್ರಹ್ಮಾಂಡದ ಬಗ್ಗೆ ಅರಿವನ್ನು ಮೂಡಿಸುತ್ತವೆ. ಬಾಹ್ಯಾಕಾಶ ನಮಗೆ ಅತ್ಯಮೂಲ್ಯ ಧಾತುಗಳಾದ ಪ್ಲಾಟಿನಂ, ಪೆಲೇಡಿಯಂ, ರೋಡಿಯಂ ಮುಂತಾದ ಖನಿಜ ಸಂಪನ್ಮೂಲಗಳ ಆಗರವಾಗಿದೆ. ಕಬ್ಬಿಣ ಮತ್ತು ನಿಕಲ್ ಉಲ್ಕೆಗಳಲ್ಲಿ ಹೇರಳವಾಗಿದೆ. ಪ್ರಮುಖ ಶಕ್ತಿ ಮೂಲ ಎನಿಸಿರುವ ಸಂಲಯನ ಅಣುಶಕ್ತಿ ಉತ್ಪಾದಿಸಲು ಬೇಕಾದ ಹೀಲಿಯಂ, ಡ್ಯೂಟೀರಿಯಂ, ಟ್ರಿಷಿಯಂ ಮುಂತಾದವು ಚಂದ್ರನ ಮೇಲ್ಮೈಯಲ್ಲಿರುವ ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿದೆ. ಇತರ ಗ್ರಹಗಳು ಮತ್ತು ಕ್ಷುದ್ರ ಗ್ರಹಗಳಲ್ಲಿ ಅಣುಶಕ್ತಿ ಉತ್ಪಾದನೆಗೆ ಬೇಕಾಗುವ ಯುರೇನಿಯಂ, ಥೋರಿಯಂ ಮತ್ತಿತರ ವಿಕಿರಣಶೀಲ ಧಾತುಗಳು ಕಂಡುಬಂದಿವೆ. ಇವೆಲ್ಲ ತಿಳಿಯಲು ಸಾಧ್ಯವಾಗಿರುವುದು ಮಾನವರಹಿತ ಮತ್ತು ಮಾನವ ಸಹಿತ ಬಾಹ್ಯಾಕಾಶ ಅನ್ವೇಷಣೆಗಳಿಂದ. ಜನಸಾಮಾನ್ಯರಿಗೆ ಈಗ ನೇರವಾಗಿ ಸಹಾಯ ಮಾಡಿರುವ ಹಾಗೂ ಮಾಡುತ್ತಿರುವ ಮಾನವನ ಜೀವನವನ್ನು ಹೆಚ್ಚು ಸಹ್ಯವನ್ನಾಗಿಸಿರುವ ಮೂಲತಃ ಬಾಹ್ಯಾಕಾಶದ ಅನ್ವೇಷಣೆಗಾಗಿ ಮಾಡಿದ ಸಂಶೋಧನೆಗಳಾದರೂ ತನ್ಮೂಲಕ ಅಭಿವೃದ್ಧಿಯಾಗಿರುವ ಅನೇಕ ಉಪಕರಣಗಳು ಮತ್ತು ಅವುಗಳಿಂದ ಹೊರಬಿದ್ದ ಕೆಲವು ಉಪ ಉತ್ಪನ್ನಗಳನ್ನೇ ನೋಡೋಣ. 1966ರಲ್ಲಿ ನಾಸಾದ ಎಮಿಸ್ ಸಂಶೋಧನಾ ಕೇಂದ್ರದಲ್ಲಿ ವಿಮಾನ ಮತ್ತು ಗಗನ ನೌಕೆಗಳಲ್ಲಿ ಹೆಚ್ಚು ಸುರಕ್ಷಿತವಾದ, ತಾಪಮಾನ ಸಂವೇದಿಯಾಗಿರುವ, ಕುಳಿತುಕೊಳ್ಳಲು ಹಿತಕರವಾದ ಮತ್ತು ಶಿರಸ್ತ್ರಾಣಗಳ ಒಳಪದರದಲ್ಲಿ ಉಪಯೋಗಿಸಿದಾಗ ಎಂತಹುದೇ ಆಘಾತಗಳನ್ನು ತಡೆದುಕೊಳ್ಳಬಲ್ಲ
ಹತ್ತಿಯಂತೆ ಮೃದುವಾದ ಆದರೆ ಘನರೂಪದ ಮೆತ್ತೆಗಳು ಅಥವಾ ಕುಷನ್ಗಳನ್ನು ಅಭಿವೃದ್ಧಿಪಡಿಸಲಾಯಿತು. ಒಂದು ರೀತಿಯ ಪಾಲಿಮರ್ ಮೂಲಕ ಅನಿಲವನ್ನು ಹರಿಸಿ ತಯಾರಿಸಲಾದ ಇವುಗಳ ಮೇಲೆ ಕುಳಿತಾಗ ಅಥವಾ ಮಲಗಿದಾಗ ಅದು ಮನುಷ್ಯನ ದೇಹದ ಆಕಾರವನ್ನೇ ಪಡೆಯುತ್ತಿತ್ತು. ಹಾಗಾಗಿ ದೇಹದ ಎಲ್ಲ ಭಾಗಗಳನ್ನು ಸಮಾನವಾಗಿ ಒತ್ತುತ್ತಿತ್ತು, ಆರಾಮದಾಯಕ ಅನುಭವವನ್ನು ನೀಡುತ್ತಿತ್ತು. ಉಪಯೋಗಿಸದೇ ಇದ್ದಾಗ ತನ್ನ ಮೂಲ ರೂಪವನ್ನು ಪಡೆದುಕೊಳ್ಳುತ್ತಿತ್ತು. ಇದನ್ನವರು ಲೋ ರೆಸಿಲಿಯನ್ಸ್ ಪಾಲಿಯುರಿಥೇನ್ ಫೋಮ್ ಎಂದು ಕರೆದರು. ಅದೇ ಇಂದು ಮೆಮೊರಿ ಫೋಮ್ ಎಂಬ ಹೆಸರಿನಲ್ಲಿ ಆಸ್ಪತ್ರೆಗಳಲ್ಲಿ, ಮನೆಗಳಲ್ಲಿ, ಕಚೇರಿಗಳಲ್ಲಿ, ವಾಹನಗಳಲ್ಲಿ, ಅಷ್ಟೇ ಏಕೆ ಪಾದರಕ್ಷೆಗಳಲ್ಲಿ, ಹೆಲ್ಮೆಟ್ಗಳಲ್ಲಿ ಕೂಡ ಸುರಕ್ಷತೆ ಮತ್ತು ಸುಖಕರ ಅನುಭವಕ್ಕಾಗಿ ಉಪಯೋಗಿಸುತ್ತಿದ್ದೇವೆ. ನಾಸಾ ಅಂತರಿಕ್ಷ ನೌಕೆ ಮತ್ತು ಉಪಗ್ರಹಗಳಿಗೆ ಬೇಕಾದ ವಿದ್ಯುತ್ತನ್ನು ತಯಾರಿಸಲು ಅತ್ಯಂತ ದಕ್ಷ ಸೌರ ಫಲಕಗಳನ್ನು ಅಭಿವೃದ್ಧಿಪಡಿಸಿತು. ಆ ತಂತ್ರಜ್ಞಾನ ಇಂದು ಮನೆ ಮನೆಗಳಲ್ಲಿ ಕಾಣಬಹುದು. ತನ್ನ ಪ್ರಯೋಗಾಲಯದಲ್ಲಿ ನಡೆಸುತ್ತಿರುವ ಸಂಶೋಧನೆಯಿಂದ ದೊರೆತ ಅನೇಕ ಫಲಿತಾಂಶಗಳನ್ನು ಜನಸಾಮಾನ್ಯರ ಉಪಯೋಗಕ್ಕಾಗಿ ಬಿಡುಗಡೆ ಮಾಡುವುದರಲ್ಲಿ ಇಸ್ರೋ ಸಹ ಹಿಂದೆ ಬಿದ್ದಿಲ್ಲ. ಅತ್ಯಂತ ಪ್ರಮುಖವಾಗಿ ಟೆಲಿಮೆಡಿಸನ್ ಎಂಬ ಪರಿಕಲ್ಪನೆಯೇ ಅದ್ಭುತವಾದದ್ದು. ಅತ್ಯಂತ ವಿಶಾಲವಾದ ನಮ್ಮಂತಹ ದೇಶದಲ್ಲಿ ನಗರ ಪ್ರದೇಶಗಳಿಂದ ದೂರದಲ್ಲಿರುವ ಹಳ್ಳಿಗಾಡುಗಳಲ್ಲಿ ಇಂದಿಗೂ ಪರಿಣಿತ ವೈದ್ಯರ ಸಂಕೀರ್ಣ ವೈದ್ಯಕೀಯ ಉಪಕರಣಗಳ ಲಭ್ಯತೆ ಜನಸಾಮಾನ್ಯರಿಗೆ ಸಾಧ್ಯವಾಗಿರಲಿಲ್ಲ. ಆದರೆ ಇಂದು ರೋಗಿಯಾಗಲಿ ಸ್ಥಳೀಯ ವೈದ್ಯರಾಗಲಿ ಅವರೆಲ್ಲೇ ಇದ್ದರೂ ಪರಿಣಿತ ವೈದ್ಯರನ್ನು ಸಂಪರ್ಕಿಸುವುದು, ಸಲಹೆ ಪಡೆಯುವುದು ಸುಲಭವಾಗಿದೆ. ಅವರಿಗೆ ಬೇಕಾಗಿರುವುದು ಒಂದು ಜಾಲತಾಣ ಸೌಲಭ್ಯ ಮಾತ್ರ. ಅದನ್ನು ನಮ್ಮ ಇಸ್ರೋ ತನ್ನ ಸಂವಹನ ಉಪಗ್ರಹಗಳ ಮೂಲಕ ಕಲ್ಪಿಸಿಕೊಡುತ್ತಿದೆ. ದಿನದ 24 ಗಂಟೆಗಳು ಸತತವಾಗಿ ಗಮನಿಸಿ ಬೆಳೆಗಳ ಬಗ್ಗೆ, ನದಿ ಪ್ರವಾಹಗಳ ಬಗ್ಗೆ, ಭೂಕುಸಿತಗಳಂತಹ ಪ್ರಾಕೃತಿಕ ವಿಕೋಪಗಳ ಬಗ್ಗೆ, ಪರಿಸರದ ಬಗ್ಗೆ, ನಗರಾಭಿವೃದ್ಧಿಯ ಬಗ್ಗೆ ನಮ್ಮ ಉಪಗ್ರಹಗಳು ನೀಡುವ ಮಾಹಿತಿ ಅತ್ಯಂತ ಉಪಯುಕ್ತವೂ ಅನಿವಾರ್ಯವೂ ಆಗಿವೆ. ಇಂತಹ ಉಪಯೋಗಗಳು ಮತ್ತು ಅನ್ವಯಗಳ ಪಟ್ಟಿಗೆ ಕೊನೆಯೇ ಇಲ್ಲ ಎಂದೇ ಇಸ್ರೋದಂತಹ ಸಂಸ್ಥೆಗಳ ಮೇಲಿನ ಹಣ ಹೂಡಿಕೆ ಸುತರಾಂ ವ್ಯರ್ಥವಲ್ಲ. ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಬಾಹ್ಯಾಕಾಶ ವಿಸ್ಮಯ ಕೇಳಿದಿರಿ. ಮಾತನಾಡಿದವರು ಕೆಎಸ್ ನಟರಾಜ್. ಚಂದ್ರನನ್ನು ಸ್ಪರ್ಶಿಸುತ್ತಲೇ ಬದುಕನ್ನು ಸ್ಪರ್ಶಿಸಿದ ಯಾನ, ಭಾರತದ ಅಂತರಿಕ್ಷ ಪಯಣ. ಕಾರ್ಯಕ್ರಮ ನಿರ್ಮಾಣ ರೋಸ್ಲಿಂಡ್ ಮ್ಯಾಥ್ಯೂ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.